ಅಮ್ಮನೂ ಸಹ ಥೆರಪಿಗೆ ಬರ್ತಾ ಇದ್ರು. ಬಟ್ ಈ ಥೆರಪಿಯಲ್ಲಿ ಏನೆಲ್ಲ ಗುಣ ಆಗಿದೆ, ಏನೆಲ್ಲ ಚೇಂಜಸ್ ಆಗಿದೆ ಅಂತ ಅಮ್ಮ ಮಾತಾಡ್ತಾರೆ. ಜೋರ ಕ್ಲಾಪ್ ಮಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬಲ್ಲೂರು ಅಂತ ಮೇಡಮ್ ಅವರೇ, ಇಲ್ಲಿಂದ 25 ನಿಮ್ಮ ಕಿಲೋಮೀಟರ್. ನನ್ನ ಹೆಸರು ಶ್ವೇತಾ ಅಂತ ಮೇಡಮ್ ಅವರೇ. ಶ್ವೇತಾ ಅಂತ. ನಮಸ್ತೆ. ನಿಮ್ಮ ಹೆಸರು? ಶ್ವೇತಾ ಅಂತ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ಬಲ್ಲೂರು ಅಂತ ಮೇಡಮ್, ನಮ್ದು ಹಳ್ಳಿ. ಅಮ್ಮ, ನಿಮಗೆ ಏನು ಪ್ರಾಬ್ಲಮ್ ಇತ್ತು? ನಾವು ತುಂಬ ದಪ್ಪ ಆಗಿದ್ದೆ ಮೇಡಮ್ ಅವರೇ. ಇದೊಂದೇ ಕಾಲು ತುಂಬ ಬಾವಿತ್ತು ಮೇಡಮ್ ಅವರೇ. ಬಾವು ಬಂದಿತ್ತು, ಬಿಡು ಅದೇನು ಮಾಡುತ್ತೆ ಅಂತ ಸುಮ್ಮನೆ ಅಲಕ್ಷ್ಯ ಮಾಡಿದ್ದೆ ಮೇಡಮ್ ಅವರೇ. ಆಮೇಲೆ ನೋವು ಬಂತು. ನೋವು ಬಂದ ಮೇಲೆ ಡಾಕ್ಟ್ರ್ ಹತ್ರ ಹೋದೆ. ಅವ್ರು ಸ್ಕ್ಯಾನಿಂಗ್ ಮಾಡಿದರು, ಎಕ್ಸ್ರೇ ಮಾಡಿದರು. ಏನಿಲ್ಲ ಮೇಡಮ್ ಅವರೇ, ನೀವೇ ದಪ್ಪ ಆಗಿದ್ದೀರಲ್ಲ, ಅದಕ್ಕೆ ಬಂದಿದೆ, ನೀವು ತಳ್ಳಗಬೇಕು, ಹಂಗಾದ್ರೆ ಅದು ಕಾಲು ನೋವು ಕಡಿಮೆ ಆಗುತ್ತೆ ಅಂತಂದು. ಅಮ್ಮ ಕೇಳಿಸ್ಕೊಳ್ಳಿ, ತುಂಬಾ ಪ್ರಾಬ್ಲಮ್ ಬರೋದು ನಮ್ಮ ದೇಹದ ತೂಕ ಜಾಸ್ತಿ ಆದಾಗ. ಅದ್ರ ಭಾರ ಬಂದು ನಮ್ಮ ಕಾಲ್ ಮೇಲೆ ಬೀಳುವಾಗ ನಮಗೆ ಕಾಲು ನೋವು ಖಂಡಿತವಾಗೂ ಬಂದೇ ಬರುತ್ತೆ. ಅದು ಕಾಲು ನೋವು ಬಂದು ದಪ್ಪ ಆಗಿ ಫುಲ್ ಓಡಾಡೋಕ್ಕೆ ಬರ್ತಿದ್ದಿಲ್ಲ ಮೇಡಮ್ ಅವರೇ. ಇದೊಂದು ಕಾಲು ಹಿಂಗೆ ಎಳ್ದು ಆಗ್ತಿದ್ದೆ. ಆಮೇಲೆ ಭಾಳ ಪೇನ್ ಬಂದು ಮನೆಯಲ್ಲೇ ಬೇಜಾರಾಗಿ ಸುಮ್ಮ ಕೂತ್ಕೊಂಡಿದ್ದೆ. ಡಾಕ್ಟ್ರ್ ಹತ್ರ ಹೋದರೆ ಟ್ಯಾಬ್ಲೆಟ್ಸ್ ಕೊಟ್ಟರು. ಟ್ಯಾಬ್ಲೆಟ್ಸ್ ನುಂಗಿ ಇನ್ನಷ್ಟು ದಪ್ಪ ಆಗಿಬಿಟ್ಟೆ. ಏನು ಮಾಡ್ಬೇಕಾಯ್ತು ಇದಕ್ಕೆ, ಏನು ಮಾಡ್ಬೇಕಾಯ್ತು? ಬೆಳಗ್ಗೆ ಸಾಯಂಕಾಲ ವಾಕ್ ಹೋಗ್ತಿದ್ದೆ. ಬೆಳಗ್ಗೆ ಒಂದು ಟೈಮ್ ಊಟ ಮಾಡಿದಾಗ ರಾತ್ರಿ ಊಟ ಮಾಡ್ತಿದ್ದೆ. ಮಧ್ಯಾಹ್ನ ಮಲಗಿದ್ರೆ ಮತ್ತೆ ದಪ್ಪ ಆಗ್ತೀನಲ್ಲ ಅಂತ ನಿದ್ದೆನೂ ಕಡಿಮೆ ನೋಡಿ. ಅವ್ರು ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ, ದಪ್ಪ ಆಗ್ಬಿಡ್ತೀನಿ ಅಂತ. ಬಟ್ ಟ್ಯಾಬ್ಲೆಟ್ ನುಂಗಿ ಇನ್ನೂ ದಪ್ಪ ಆಗಿದೆ. ನಮ್ಮ ಮನೆಯವರು ನಾನು 7-8 ರೊಟ್ಟಿ ಉಣ್ತೀನಿ, ನಾನು ದಪ್ಪ ಆಗಲ್ಲ, ನೀನು 2 ರೊಟ್ಟಿ ಉಂಡೆ ಇಷ್ಟು ದಪ್ಪ ಆಗಿದೆಯಾ, ಇನ್ನು ಏನು ಉಣ್ತೀನಿ ನೀನು ಅಂತ ಕೇಳಿದಾಗೆಲ್ಲ ನನಗೆ ಭಾಳನೇ ಬೇಜಾರಾಗೋದು. ನಿಜವೇನಪ್ಪ, ಗಂಡ ಮಕ್ಕಳಿಗೆ ಬೆಳಗ್ಗೆ ಎದ್ದು ನಾನು ಲೇಟ್ ಇದ್ರೆ ನನ್ನ ಕೇಸ್ ಲೇಟ್ ಆಕತ್ತಲ್ಲ ಅಂತ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ನಾನೆಲ್ಲ ಇಷ್ಟು ಕಷ್ಟಪಟ್ಟರು. ಮತ್ತು ನನ್ನ ಮಗನು ನನಗೆ, ಅಮ್ಮ ಎಷ್ಟು ದಪ್ಪ ಆಗಿಯಲ್ಲಮ್ಮ ನೀನು ತೋಳೋಡಮ್ಮ, ತೋಳಲ್ಲಿದ್ದು ತೊಲೆ ಅಂತಿದ್ದ ಮಗನು. ತಮಾಷೆ ಮಾಡ್ತಿದ್ದ. ಅವರೆಲ್ಲ ಅವ್ರಿಗೆ ತಮಾಷೆ ಅನ್ಸೋದು, ನನಗೆ ಮಾತ್ರ ಮನಸ್ಸನ್ನೇ ಭಾಳ ಬೇಜಾರಾಗೋದು. ಏನು ಮಾಡೋಕ್ಕಪ್ಪ ಅಂತ. ನಮ್ಮ ಮನೆಯವರು ಜೋಳ ಗೋಧಿ ವ್ಯಾಪಾರ ಮಾಡ್ತಾರೆ. ಹಿಂಗೆ ಕನ್ಗನಹಳ್ಳಿ ಅಂತ ನಮ್ಮೂರು ಪಕ್ಕ ಹಳ್ಳಿ. ಆ ಒಳ್ಳೆಗೆ ವ್ಯಾಪಾರ ಮಾಡೋಕ್ಕಾರ ವೀರಭದ್ರಪ್ಪ ಅಂತ, ಅವರು ಇಲ್ಲಿಗೆ ಸೆರಾಕೇರಿಗೆ ಬರೋರಪ್ಪ. ಅವರು ಅಂದ್ರಂತೆ, ಅವರಿಗೆ ತುಂಬ ಕಾಲು ಬಾವಿತ್ತು. ಅವ್ರಿಗೆ ಡಾಕ್ಟ್ರ್ ಹತ್ರ ತೋರಿಸ್ದಾಗ ಅವ್ರಿಗೆ ಕಿಡ್ನಿ ಫೇಲ್ ಆಗೈತಿ ಅಂತ ಹೇಳಿದ್ರು ಡಾಕ್ಟ್ರು. ಅವ್ರಿಗೆ ಯಾರೋ ಹೇಳ್ದಾಗ ಅವ್ರು ಬಂದು ಇಲ್ಲಿ ಥೆರಪಿ ತಗೊಂಡ ಮೇಲೆ ಮತ್ತೆ ಟೆಸ್ಟ್ ಮಾಡಿದಾಗ ಅವ್ರಿಗೆ ಕಿಡ್ನಿ ಸಮಸ್ಯೆನೇ ಇದ್ದಿಲ್ಲ. ಜೋರ ಕ್ಲಾಪ್ ಮಾಡಿ. ಕಿಡ್ನಿ ಪ್ರಾಬ್ಲಮ್ ಇರೋರು ಸಹ ಈ ಒಂದು ಥೆರಪಿ ಮಾಡಿದ್ಮೇಲೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಅವರು ಸೊಮೆರೆ ನೀವು ಅಮ್ಮನ ಇಲ್ಲಿ ಕಳಿಸ್ರಿ, ಅವ್ರ ದಪ್ಪನೂ ಆದರೂ ಇಲ್ಲಿ ತೆಳ್ಳಗಾಗ್ತಾರೆ, ಆಮೇಲೆ ಕಾಲು ಬಾವು ಇಳಿಯುತ್ತೆ, ಸುಮ್ಮನೆ ಯಾವ ಡಾಕ್ಟ್ರ್ ಹತ್ರನೂ ಹೋಗ್ಬೇಡ್ರಿ ಅಂತ ಹೇಳಿದರು. ನಮ್ಮ ಮನೆಯವ್ರು ಫಸ್ಟ್ ಕರ್ಕೊಂಬಂದು ಇಲ್ಲಿಗೆ ತೋರಿಸಿದ್ರು. ಅವಾಗಿದ್ದ ರೆಗ್ಯುಲರ್ ಬರ್ತಿದ್ದೀನಿ. ಈಗ 15ನೇ ದಿನ ನಾನು ಬರ್ತಿರೋದು ಇಲ್ಲಿಗೆ. ಅಮ್ಮ, ಇಲ್ಲಿ ಬಂದು 15 ದಿನ ಆಗಿದೆಲ್ಲ, ಏನೆಲ್ಲ ಪ್ರಾಬ್ಲಮ್? ಸ್ವಲ್ಪ 2 kg ತೂಕ ಇಳ್ದಿದ್ದೀನಿ. ಡಯಟ್ ಮಾಡ್ತಾ ಇಲ್ಲ ಅಂದ್ರೂ 2 kg ಕಡಿಮೆ ಆಗಿದೆ. ಅದೇ ಇಲ್ಲ ಇಲ್ಲಿದ್ದ ಹೋಗಿ ಏನು ಡಯಟ್ ಮಾಡಿಲ್ಲ. ಊಟ ಮಾಡ್ತೀನಿ, ಎಲ್ಲ ನಿದ್ದೆ ಎಲ್ಲ ಕಡಿಮೆ ಇತ್ತಲ್ಲ, ಚೆನ್ನಾಗಿ ಬರುತ್ತೆ ನಿದ್ದೆ ಎಲ್ಲ. ಕಡಿಮೆ ಆಗಿದ್ದೀನಿ. ನನ್ನ ಮೈ ಭಾರ ನನಗೆ ಕಡಿಮೆ ಅನಿಸಿದೆ. ನೋಡಿ, ದಪ್ಪ ಇದ್ದವರಿಗೆ ಏನು ಅನ್ಸುತ್ತೆ ಅಂದರೆ ನಮಗೆ ಮೈ ಭಾರ ಅನ್ಸುತ್ತೆ. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಆಗಲ್ಲ, ಎದ್ದೇಳೋದೇ ಕಷ್ಟ, ಯಾರು ಮಾಡಬೇಕು ಅನ್ಸುತ್ತೆ. ನಿಜವಾಗ್ಲೂ ಈ ಥೆರಪಿ ಮಾಡುವಾಗ ನಿಮಗೆ ಹಗುರ ಅನ್ಸುತ್ತೆ. ಆಮೇಲೆ ಅಕ್ಕಪಕ್ಕ ಮನೆಯವರೆಲ್ಲ ಏನು ಶ್ವೇತಾ ಹಿಂಗೆ ದಪ್ಪ ಆಗಿದೆಯಾ, ಏನು ಶ್ವೇತಾ ಹಿಂಗೆ ದಪ್ಪ, ಏನು ಊಟ ಮಾಡ್ತೀಯ ಅಂತ ಎಲ್ಲರೂ ಅಂದಾಗ ನನಗೆ ಭಾಳನೇ ತುಂಬಾ ಬೇಜಾರಾಗೋದು. ನಾನು ಉಣ್ಣೋದು 2 ರೊಟ್ಟಿ ಅಂಥದ್ದು ಇದೇನಪ್ಪ, ನಾನೇನು ಊಟ ಮಾಡ್ತೀನಿ ಅಂತ ಕೇಳ್ತಾರಲ್ಲ, ಹಂಗಾದ್ರೆ ತಳ್ಳಗಿದ್ದಾರೇನು ಊಟ ಮಾಡ್ತಿದ್ದರು ಅಂತ ನನಗೆ ಅನ್ಸೋದು. ಇದು ಒಳ್ಳೆ ಸೆರಾಕೇರ್ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಹಾಗೆ ಪ್ರಾಡಕ್ಟು ತಗೊಳ್ರಿ ಪಾಪ. ಯಾಕಪ್ಪ ಅಂದರೆ ಎಲ್ಲರಿಗೂ ಉತ್ತಮ ಅನಿಸ್ತತಿ ತಗೊಂಡ್ರೆ. ಹಾಗೆ ಪಿಪ್ಸೈಬ್ರೇಷನ್ ಥೆರಪಿ ಮಾಡಿದ್ದೀರಾ? ಮಾಡಿದ್ದೀವಿ ಮೇಡಮ್. ಅದ್ರ ಬಗ್ಗೆ ನಂದು ಇದು ಹೆಬ್ಬೆಟ್ಟಿದೆಯಲ್ಲ, ಹಿಂಗೆ ಡೊಂಕಾಗಿಬಿಟ್ಟಿತ್ತು. ಇದು ಡೊಂಕಾಗಿತ್ತು, ಹಿಂಗೆ ಸಮ್ಮೋಗಿ ಊರಕ್ಕೆ ಬರ್ತಿದ್ದಿಲ್ಲ. ಆಮ್ದು ಅದು ಮೊನ್ನೆ ಕೊಟ್ಟಾಗ ಅದನ್ನ ನರಕ್ಕೆ ಹಿಂಗೆ ವೈಬ್ರೇಷನ್ ನೋಡಿ, ಇದನ್ನ ಬಡಿದೆಬ್ಬಿಸುತ್ತೆ ನಮ್ಮ ನರಗಳನ್ನ. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದಿಲ್ಲ. ಆಮೇಲೆ ಏನೋ ನೋಡಕ್ಕಾರ ಅದನ್ನ ನೋಡಿದಾಗ ಮೇಡಮ್ ಅವ್ರಂದ್ರೆ, ನೋಡಿ ನಿಮ್ಮ ಹೆಬ್ಬೆಟ್ಟು ಹೆಂಗಿದೆ ಅಂತಂದೇಳಿ. ಅದು ಡೊಂಕಾಗಿರೋ ಹೆಬ್ಬೆಟ್ಟು ಈಗ ಸೀದಾಗಿದೆ. ಜೋರ ಕ್ಲಾಪ್ ಮಾಡಿ. ಭಾಳ ಖುಷಿ ಅಂತು, ನನಗಂತೂ ತುಂಬಾ ಖುಷಿ ಆಯಿತು. ಆಮೇಲೆ ನಿನ್ನೆ ನನ್ನ ಮಗ ಮನೆಯಲ್ಲಿದ್ದ, ಲ್ಯಾಪ್ಟಾಪಲ್ಲಿ ಸೆರಾಕೇರ್ ಬಗ್ಗೆ ಎಲ್ಲ ಗೂಗಲಲ್ಲಿ ರಿಸರ್ಚ್ ಮಾಡಿದ್ವಿ, ಚೆನ್ನಾಗಿ ಬಂತು. 2-3 ಹತ್ರ ಬೆಂಗಳೂರಲ್ಲಿ ಸೆರಾಕೇರ್ ಸೆಂಟ್ರಿಗೆ ಫೋನ್ ಮಾಡಿ ಕೇಳಿದ್ವಿ. ಯಾರು ಹಂಗೆ ತೊಗೊಬಿಡ್ರಿ, ಗೂಗಲಲ್ಲಿ ರಿಸರ್ಚ್ ಮಾಡಿರಿ, ಆಮೇಲೆ ಎಲ್ಲ ಬಗ್ಗೆನೂ ಹೇಳ್ತಾರೆ. ಹೆಂಗೆ ಮೊದಲೇ ಲಾಕ್ಡೌನ್ನಲ್ಲೆಲ್ಲ ಅವಾಗೆಲ್ಲ ಭಾಳ ಚೆನ್ನಾಗಿ ಥೆರಪಿ ಕೊಟ್ಟಿದ್ದಾರೆ. ಲಾಕ್ಡೌನಲ್ಲೆಲ್ಲ ಇದು ಹೊಗೆ ಬರುತ್ತಲ್ಲ, ಸೆರಾಕೇರಿಂದನೇ ಎಷ್ಟೋ ಜೀವನ ಲಾಸ್ಟ್ ಟೈಮ್ ಅಲ್ಲಿ ಉಳಿಸಿರೋದು. ಕೊರೋನಾ ಟೈಮಲ್ಲೂ ಸಹ ಎಷ್ಟೋ ಆರೋಗ್ಯನ
ಜೀವನ ಕಾಪಾಡಿದೆ ಅಂದ್ರೆ ಸೆರಾಕೇರ್ ಮಾತ್ರನೇ. ಹೌದೌದು. ಅವಾಗ ಡಾಕ್ಟರ್ ಕೈಲೂ ಆಗದೆ ಇರೋದು ಈ ಒಂದು ಥೆರಪಿಯಿಂದ ಗುಣ ಆಗಿದೆ. ನಮ್ಮ ಮನೇಲೆಲ್ಲ ನಮ್ಮ ಮಕ್ಕಳು ನಮ್ಮ ಮನೆಯವರು ಭಾಳ ಚೆನ್ನಾಗಿದೆ, ಹೋಗು ನೋಡೋಣ ಪ್ರಾಡಕ್ಟ್ ತಗೊಳ್ಳೋಣ ಅಂತ ಹೇಳಿದ್ದಾರೆ. ನೋಡೋಣ, ತೊಗೊಳ್ತೀವಿ ಪ್ರಾಡಕ್ಟ್. ಜೋರ ಕ್ಲಾಪ್ ಮಾಡಿ. 3 ಬಾಲ್ ಥೆರಪಿ ಮಾಡಿದ್ರಂತೆ, ಅದ್ರ ಬಗ್ಗೆ ಹೇಳಿ. 3 ಬಾಲ್ ಥೆರಪಿ ಮಾಡಿದ್ದೆ. ನನಗೆ ಉಸಿರಾಟದ ಒಂದು ಸ್ವಲ್ಪ ಸಮಸ್ಯೆನೇ ಇತ್ತು. ಅವಾಗವಾಗ ಕಫ ಆಗೋದು, ಏನೋ ಒಂಥರ ಇದಾಗೋದು. ಆ ಮ್ಯಾಟ್ ಮೇಲೆ ಮಲ್ಕೊಂಡೆದ್ದೋಗಿ ಮೇಲೆ ಒಂದು ಸ್ವಲ್ಪ ದೇಹ ಎಲ್ಲ ಒಂದು ಬಾಡಿ ಎಲ್ಲ ರಿಲ್ಯಾಕ್ಸ್ ಆದಂಗೆ ಆಗೋದು. ಅಂದರೆ 3 ಬಾಲ್ ಥೆರಪಿ ತೊಗೊಂಡಾಗಂತೂ ಭಾಳನೇ ಚೆನ್ನಾಗಿ ಅನಿಸ್ತು. ಈ ಭಾಗನೂ ಆರಾಮ ಈ ಬಾರ ಫುಲ್ಲು ಭಾರ ಅನಿಸಿತ್ತಲ್ಲ, ಈ ಬಾರಕ್ಕೆ ಜಾಸ್ತಿ ನಾನು ಎಲ್ಲ ಕಡೆ ಹಿಂಗೆ ಕಿವಿ ಹತ್ರ, ಹಿಂಗೆ ಮೂಗು ಹತ್ರ, ಹಿಂಗೆ ಕಣ್ಣಿನ ಮೇಲೆ ಇಲ್ಲೆಲ್ಲ 3 ಬಾಲ್ ಥೆರಪಿ ತೊಗೊಂಡಿದ ಮೇಲಂತೂ ಭಾಳ ಚೆನ್ನಾಗಿ ಅನಿಸ್ತು. ಆಮೇಲೆ ವಾಟರ್ ಥೆರಪಿ ಅಂತೂ ಎಕ್ಸ್ಟ್ರಾರ್ನರಿ. ವಾಟರ್ ಥೆರಪಿ ಕೊಟ್ಟಿದ್ರಂತೂ ಭಾಳ ಚೆನ್ನಾಗಿ ನನಗಂತೂ ಭಾಳನೇ. ಯಾಕಪ್ಪ ಅಂದರೆ ಕಣ್ಣು ನಂದು ಒಂದು ಪೊರೆ ಮೊಳಕೆ ಆಗಿತ್ತಂತೆ. ಮೊನ್ನೆನೂ ಕಣ್ ಟೆಸ್ಟ್ ಮಾಡಿಸ್ಕೊಂಡಾಗ ಏನಂದ್ರು, ಇಲ್ಲಮ್ಮ ನಿಂದು ಮುಂದಿನ ಸತಿ ಕಣ್ಣು ಆಪ್ರೇಷನ್ ಮಾಡಬೇಕು, ಪೊರೆ ಮೊಳಕೆ ಹೊಡೆದಿದೆ, ಮುಂದಿನ ಸತಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂದಿದ್ರು. ಅದರಿಂದ ಸ್ಪೆಕ್ಟ್ ನೀನು ಬಿಡೋಂಗೆ ಇಲ್ಲ ಅಂದರು. 3 ದಿನ ವಾಟರ್ ಥೆರಪಿ ನನ್ನ ಕಣ್ಣಲ್ಲೇನು ಅದನ್ನ ವಾಟ್ರ್ ನೀರು ಹಾಕಿದ್ರಲ್ಲ, ಅವಾಗಂತೂ ಕಣ್ಣು ಕ್ಲಿಯರಾಗಿ ಕಾಣ್ತು. ಅವರು ಡಾಕ್ಟರ್ ಏನಂತ ಹೇಳಿದ್ರು, ಕಣ್ಣು ಆಪರೇಷನ್ ಮಾಡಿಸ್ಬೇಕು, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ರು. 3 ದಿನ ಈ ಒಂದು ಜೇಡ್ ವಾಟರ್ನ ಐ ಡ್ರಾಪ್ ಮಾಡಿದ್ಮೇಲೆ ಅಮ್ಮಂಗೆ ಕಣ್ಣಿನ ಪ್ರಾಬ್ಲಮ್ ಸಹ ಗುಣ ಆಗಿದೆ. ನನಗೆ ಕ್ಲಿಯರಾಗಿ ಅಂದರೆ ಭಾಳ ಸ್ವಚ್ಛವಾಗಿ ಕಾಣುತ್ತಿದೆ, ಸಣ್ಣ ಅಕ್ಷರ ಕಾಣ್ತಿದ್ದೇ ಇಲ್ಲ. ಟಿವಿ ನೋಡೋಕೆ ಕುತ್ಕೋಬೇಕು ಅಂದರೆ ಸೋಫಾ ಹಾಕೊಂಡು ಹತ್ತನೇ ಕುತ್ಕೊಂತಿದ್ದೆ, ಈಗ ಕುತ್ಕೊಂಡ್ರೆ ತಲೆನೋವು ಬರುತ್ತೆ, ದೂರ ಕುತ್ಕೊಂಡು ನೋಡ್ತಿದ್ದೀನಿ ಟಿವಿ. ಕಣ್ಣು ಸಹ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವ್ದ್ರಿಂದ? ಜೇ ವಾಟರ್ ಇದ್ದ. ಜೋರ ಕ್ಲಾಪ್ ಮಾಡಿ ಅಮ್ಮ. ಅಮ್ಮಂಗೆ ಬೆಸ್ಟ್ ರಿಸಲ್ಟ್ ಭಾಳ ಚೆನ್ನಾಗಿ. ನನಗಂತೂ ಭಾಳ ಖುಷಿ ಆಯಿತು. ಆಮ್ದ ಮನೆಗಂತೂ ವಾಟ್ರು, ಗ್ಯಾಸ್ಟ್ರಿಕ್ ವಾಟ್ರು, ಈ ವಾಟ್ರು ಕುಡ್ದಾಗಂತೂ ನನಗೆ ತುಂಬಾ ಖುಷಿ ಅಂದರೆ ತುಂಬಾ ಖುಷಿ ಆಗ್ಬಿಡ್ತು. ವಾಟ್ರು ಕುಡ್ದಾಗಂತೂ ಭಾಳ ಚೆನ್ನಾಗಿದೆ. ಎಲ್ಲರೂ ಯೂಸ್ ಮಾಡ್ಕೊಳ್ರಿ, ಎಲ್ಲರೂ ಆರೋಗ್ಯವಂತರಾಗ್ರಿ. ಎಲ್ಲರಿಗೂ ಥ್ಯಾಂಕ್ಸ್ ಮೇಡಮ್. ಸೇರಾ ತುಂಬ ಹೃದಯದ ಧನ್ಯವಾದಗಳು.